ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್ ಇಂದ ತಿರ್ಗಾ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದ್ ಇಂದ ಎಡಗಡಿಗೆ ಹೋದ್ರೆ ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುಲ್ಲಾಮಾಬಾದ್ ಆಮೇಲೆ ಬಂದ್ರೆ ನಮ್ದು ನಗರ. ಆಯ್ತಾ? ಕ್ಲೀನ್ ಆಗಿ ಅಡ್ರೆಸ್ ಗೊತ್ತಾಯ್ತಾ? ಯಾರಿಗ್ ಮಾಡಿರೋದು ನೀವು? ನಮ್ ದೊಡ್ಡಪ್ಪ ಏನಾಯ್ತು? ನಾನ್ ದೊಡ್ಡಪ್ಪ ಅಲ್ಲ. ಯಾರು ಮತ್ತಿ ನೀನು? ನನ್ ನರಸಿಂಹರಾಜು. ಇವನ್ ಬಾಯಿ ಮಣ್ಣಾಕಿ ಇವ್ನು ಯಾರೋ ಲೋಪರ್ ಸೋಳ ಮಗ ಫೋನ್ ಎತ್ಕೊಂಡ್ ನೋಡು ನಮ್ಮನ್ನಾಕೆ ನಮ್ ದೊಡ್ಡಪ್ಪನ ಏನ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ ಇವನು ಸಾಯಾಕ್ಬಿಟ್ಟವನೇ ನಮ್ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವ್ನು ಯಾರೋ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ನಮ್ ದೊಡ್ಡಪ್ಪನ ಏನ್ ಮಾಡ್ದೆ? ನೀವ್ ಯಾರು ಹೇಳಿ? ನೀವು? ನಮ್ ಗುಲ್ಜಾರಾಮಾಬಾದ್ ಗುಲಾಮ್ ಶಾಬಾದ್ ಮೊಬೈಲ್ ಕಿತ್ಕೊಳಕ್ ಹೋಗಿನಿ ಸ್ಟಾರ್ಟ ನನಗೆ ನಂದೇನೋ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ. ಮೊಬೈಲ್ ಕಿತ್ಕೊಂಡ್ಬತ್ತೀನಿ ನಾನು. ಅಣ್ಣ ಎಲ್ಲಿದ್ದೆ ನೀನ್ ಹೇಳು? ಮೊಬೈಲ್ ಕತ್ಕೊಂಬರ್ ಕಳ್ಳನ್ ಮಾಡ್ಕೊಂಡ ಗುಲ್ಜಾಮಾಬಾದು ಮತ್ತೆ ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕಿತ್ಕೊಂಡ್ ಬಂದಿದ್ದೀನಿ ಅಂತ ಇವ್ನ ಯಾರ ಮಾಡ್ಯವ್ ನೋಡು. ನನಗೆ ನನ್ ಕೊಟ್ಟ ಗುಲ್ಜಾಮಾಬಾದ್ ಅದೆಂತದ ಹಲೋ ನಮಸ್ಕಾರ ಅಣ್ಣ. ಸರ್ ನಮಸ್ತೆ. ಹಲೋ ಸರ್ ಏನೊಂದ್ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇಲ್ಲ. ನಮಸ್ಕಾರ. ಹಲೋ ನಮಸ್ಕಾರ ಸರ್ ಎಲ್ಲಿದ್ದೀರಾ ಸರ್? ಮನೇಲಿದ್ದೀರಾ? ಸರ್ ಅದೇ ಸರ್ ಅದೇ ನಮ್ಮ ಒಬ್ರು ಫ್ರೆಂಡ್ ಕಳ್ಸಿದ್ನಲ್ಲ ಅದೇ ಅವ್ರಿಗೆ ಮಕ್ಳಾಗಿಲ್ಲ ಸರ್. ಅಲ್ಲಿ ಮದುವೆ ಆಗಿ 8 ವರ್ಷ ಆಯ್ತು. ಅದೇ ಮಕ್ಳಾಗಿಲ್ಲ ಅವ್ರು ನಿಮ್ಮ ಹತ್ರ ಕಳ್ಸಿದ್ನಲ್ಲ ಸರ್ ಅದೇನಾಯ್ತು ಸರ್ ಅವ್ರದ್ದು? ಬಂದಿದ್ರು. ಏನಾಯ್ತು ಸರ್? ಚೀಟಿ ಕಾಸು ಕಳಕ್ ಬಂದಿದ್ರು. ಚೀಟಿ ಕಾಸು ಇಲ್ಲ, ನಾವು ಚೀಟಿನೂ ಹಾಕಲ್ಲ ಅಂತ ಹೇಳಿ ಕಳಿಸ್ತು. ರೇ ಸರ್ ಹಲೋ ಸರ್ ನಾನು ಪುರುಷೋತ್ತಮ ಮಾತಾಡ್ತಿರೋದು. ನಿಮ್ಮ ಹತ್ರ ಒಂದು ಪೇಷಂಟ್ ಕಳ್ಸಿದ್ನಲ್ಲ ಕಪಲ್ಸ್ನ ಗಂಡ ಹೆಂಡತಿ ಕಳ್ಸಿದ್ನಲ್ಲ ಸರ್. ಅವ್ರ 8 ವರ್ಷ ಆಗೈತೆ ಮಕ್ಳಾಗಿಲ್ಲ ಅವ್ರಿಗೆ. ಅದೇ ಅವ್ರದ್ದು ಏನಾಯ್ತು ಸರ್ ಪ್ರಾಬ್ಲಮ್? ಅವ್ರಿಗೆ ಹಲೋ 12 ಗಂಟೆ ಮೇಲೆ ಮಾಡಿ ಸರ್. ಬಿಸಿ ಇದ್ದೀವಿ. ಟಿವಿ ಸೌಂಡ್ ಕಮ್ಮಿ ಕೊಟ್ಟು ಅದೇನ್ ಮಾತಾಡಿ ಸರ್ ಕ್ಲೀನಾಗೆ. ಹಲೋ ಹೇಳಿ ಸರ್. ಅವ್ರನ್ನ ಗಂಡ ಹೆಂಡತಿ ಕಳ್ಸಿದ್ನಲ್ಲ ಮಧುಸೂದನ್ ಅವ್ರ ಹೆಂಡತಿನ. ಅದೇ ಅವ್ರದ್ದು ಯಾರ್ದು ಸರ್ ಪ್ರಾಬ್ಲಮ್? ಯಾಕೆ ಮಕ್ಳಾಗ್ತಿಲ್ಲ ಅವ್ರಿಗೆ 8 ವರ್ಷದಿಂದ? ಪ್ರಾಬ್ಲಮ್ ಮಾತಾಡಯ್ಯ ಜಲ್ದಿ. ಅದೇನು ಹೇಳಿ ಸರ್ ನೀವು ಬರೀ ಅವಾಗಲಿಂದ ಅದೇ ಬಗಳುತ್ತಿದ್ಯಾ. ನಾವು ಡಾಕ್ಟ್ರು ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಮ್ಗೆ ಇಲ್ಲಿ ಎದೆ ಹೊಡೆದೋಗ್ತಾ ಐತೆ. ಅವ್ರಿಗೆ 8 ವರ್ಷದಿಂದ ಮಕ್ಳಾಗಿಲ್ವಲ್ಲ, ಏನ್ ತೊಂದ್ರೆ ಅವ್ರಿಗೆ? ನನ್ನ ಮಗ ಅವ್ರನ್ನ ಕಳಿಸ್ಕೊಡ್ರಿ. ಕಳಿಸ್ಕೊಟ್ಟಿದ್ನಲ್ರಿ ನೆನೇನೆ ಟ್ರೀಟ್ಮೆಂಟ್ ಕೊಟ್ಟು ಕಳ್ಸಿದಿರಲ್ಲ. ಬರೀ ಮಾತ್ರೆ ಬರ್ಕೊಟ್ಟಿದ್ದೀನಿ ಅಷ್ಟೇ. ಅದೇ ಅವ್ರಿಗೆ ಏನ್ ಪ್ರಾಬ್ಲಮ್? ಏನಕ್ಕೆ ಮಕ್ಕಳಾಗ್ತಿಲ್ಲ? 3 ದಿನ ಕಳಿಸ್ರಿ. ಯಾರ ಹತ್ರ? ನಿಮ್ಮ ಹತ್ರಕ್ಕ? ನೀವ್ ಮಾಡ್ತೀರಾ? ಎಷ್ಟು ದಿವಸ ಮಾಡ್ತೀರಾ? 3 ದಿನ. ಹಲೋ ಸರ್ ಅವ್ರ ಯಜಮಾನ್ರೇನ್ ಬೇಡವಾ? ಅವ್ರ ಯಜಮಾನ್ರು ಅವ್ರನ್ನ ಕಳಿಸ್ಕೊಡ್ರಿ. ಆಯುರ್ವೇದಿಕ್ ಐತಿ ನಮ್ಮ ಹತ್ರ. ಹೌದಾ? ಈಗ ಅವ್ರಿಗೆ ಏನಕ್ಕೆ ಸರ್ ಮಕ್ಳಾಗ್ತಿಲ್ಲ? ಅವರೇ ಸುಮ್ಮನೆ ನೀನ್ ಯಾಕೆ ಹಿಂಗ ಆಡ್ತೀಯಾ? ಅವ್ರು ನನ್ನ ಹತ್ರಕ್ಕೆ ಬಂದಿದ್ಕೆ ನಾನು ನಿಮ್ಮ ಹತ್ರ ಕಳ್ಸಿದ್ದು. ನನಗೆ ಗೊತ್ತಿಲ್ಲ, ನನಗೆ ಟ್ರೀಟ್ಮೆಂಟ್ ಕೊಡ ನನಗೆ. ಮತ್ತೀಗ ಅವ್ರು ನನ್ನ ಹತ್ರ ಕೇಳಿದ್ರು ಯಾರ ಒಳ್ಳೆ ಡಾಕ್ಟರ್ ಇದ್ರೆ ಹೇಳು ಅಂತ. ನೀನೇ ಅವ್ರಿಗಿನ್ನ ಮೊದ್ಲು ನಿನಗೆ ಮಕ್ಳಾಗಂಗ ಆಡ್ತೀಯಾ? ಹಲೋ ಸ್ವಾಮಿ. ಅವ್ರಿಗೆಲ್ಲ ಹೇಳಿದೀನಿ ನಾನು. ಯಾವ್ಯಾವ ಟೈಮ್ಗೆ ಬರ್ರಿ ಅಂತ ಆ ಟೈಮಿಗೆ ಬರ್ತಾರೆ. ನೀನ್ ಯಾಕೆ ಹಂಗಾಡ್ತೀಯಾ? ನೀನೇನು ನಿಮ್ಗೆ ಸಂಬಂಧನ ಅವರು? ರೇ ಸರ್ ಮತ್ತೆ ನೀವೊಬ್ರು ಡಾಕ್ಟರ್ ಆಗಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ಳಿ. ಅವ್ರು ನಮ್ ಸಂಬಂಧ ಅವ್ರಿಗೆಲ್ಲ ಅವ್ರಿಗೆ ಯಾವ ತರ
ತಾಯಿನ ಹಾಕಿ ಮಾತಾಡ ನೋಡ ಇವ್ ನಮ್ಮ ಎಷ್ಟು ಜನ ಕೊಟ್ಟಿನ ನಮ್ಮ ಮಗ ಇವ್ರಿಗೆ ಮಕ್ಕಳ ನಂಗೆ ಆಡ್ತಾನೆ. ಅಲ್ಲ ಕಣಯ್ಯ, ಗಂಡಿನ ಪ್ರಾಬ್ಲಮ್ ಹೆಂಡತಿ ಪ್ರಾಬ್ಲಮ್, ಹೆಂಡತಿ ಪ್ರಾಬ್ಲಮ್ ಗಂಡನ್ ಪ್ರಾಬ್ಲಮ್ ಸರ್ ಅವ್ರಿಗೆ. ಅವ್ರಿಬ್ಬರಿಗಿಂತ ನಿನ್ಗೆ ಪ್ರಾಬ್ಲಮ್ ಆಗ ನಂಗೆ ಆಡ್ತೀಯಲ್ಲ, ಯಾಕೆ ನಾನು ಹೇಳಿಲ್ವ ಅವ್ರಿಗೆಲ್ಲ ಅವ್ರಿಬ್ಬರಿಗೂ? ಏನಂತ? ನಾನೆಲ್ಲ ಹೇಳಿದೀನಿ, ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಆಮೇಲೆ ಬರ್ರಿ ಅಂತ ಹೇಳಿದೀನಿ. ಟ್ರೀಟ್ಮೆಂಟ್ ಕೊಡೋದಿರ್ಲಿ, ಹಾ ಆ ಆಸ್ಪತ್ರೆಗೆ ಬಂದಿದಾಗ ನೀನು ಅಮ್ಮಂಗೆ ಏನ್ ಮಾಡಿದ್ಯಾ ನೀನು? ಸ್ಕ್ಯಾನಿಂಗ್ ಮಾಡಿದ್ದೆ. ಸ್ಕ್ಯಾನಿಂಗು ಎಲ್ಲಿಗೆ ಎಲ್ಲಿಗೆ ಮಾಡಿದಪ್ಪ ಸ್ಕ್ಯಾನಿಂಗು? ತಾಯಿನಾಕೆ ಲಾಸ್ಟಿಗೆ ಹಾಕಿ ಚಾರ್ಜ್ ಹಾಕಂಗ್ ಮಾಡ್ತಾನೆ ನನ್ನ ಮಗ. ಹಲೋ ಹಲೋ, ಸ್ಕ್ಯಾನಿಂಗು ಎಲ್ಲಿಗೆ ಮಾಡಿದಪ್ಪ? ಅವೆಲ್ಲ ಇಂಗ್ಲಿಷ್ನಾಗ ಹೇಳ್ಬೇಕು, ನಿನ್ಗೆ ಗೊತ್ತಾಗಲ್ಲ. ಅವಿದ್ಯಾವಂತ ನಿನ್ಗೆ ಇಂಗ್ಲಿಷ್ ಹೇಳಿ ಗೊತ್ತಾಗತ್ತಾ? ಮತ್ತೆ ಇಂಗ್ಲಿಷ್ನಲ್ಲೇ ಹೇಳು. ನೀವು ಎಜುಕೇಶನ್ ಮಾಡಿದ್ದೀರಾ? ಎಜುಕೇಶನ್ ಮಾಡಿದಿರ ನೀವು? ಹೇಳಯ್ಯೋ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಒಟ್ಟಿಗೂ ಹೋಯ್ತೆ ಆಮೆ ಅವ್ರಿಗೆ ಇವಳೆ ಹುಚ್ಚಿನ ಹಾಳಣ್ಣ. ಏನದು? ಇಲ್ಲ ಆಚೆ ಕಡೆ ಚಾಪಿ ಹಾಕ್ತಾರೆ, ಕರೆಕ್ಟಾಗಿ ಹೇಳಿರಿ, ಕನ್ನಡದಾಗ ಹೇಳಿರಿ ಸರ್. ಕನ್ನಡದಾಗ ಅರ್ಥ ಆಗಂಗೆ ಹೇಳಿ ಸರ್ ನಮ್ಗೆ. ಇನ್ನ ಚಳಿ ಕಮ್ಮಿ ಆಗಿಲ್ಲ. ಸರ್ ಪ್ಲೀಸ್ ಸರ್, ನಾವೇನಕ್ಕ ಪ್ರಾಬ್ಲಮ್ ಆಗಿದ್ದೀವಿ, ಹಾ ಅದು ಅರ್ಥ ಆಗಂಗೆ ಕನ್ನಡದಾಗ ಹೇಳಿ ಸರ್ ಪ್ಲೀಸ್ ಸರ್. ಒಟ್ಟಿಗೆ ಹಾಕ್ತೀನಿ, ವಿಹಾಲ್ನೇ ಬಟ್ಟಿ ಹುಸ್ತಾನ. ಸರ್ ಕನ್ನಡದಾಗ ಹೇಳ್ತೀರಾ? ಕನ್ನಡದಾಗ ಹೇಳಿರಿ, ಚಾಪೆ ಕೊಡ್ತಾರ ಆಚೆ ಕಡೆ. ಸರ್ ಅವ್ರಿಗೆ ಏನ್ ಹೆಂಡತಿ ಪ್ರಾಬ್ಲಮ್, ಜೆಂಟ್ಸ್ ಪ್ರಾಬ್ಲಮ್, ಲೇಡೀಸ್ ಪ್ರಾಬ್ಲಮ್ ಸರ್ ಅದು? ಅವ್ರಿಬ್ರು ಬರೋದ್ ಬೇಡ, ನೀನೇ ಬಂದ್ಬಿಡು. ನಾನ್ ತಾಯಿ ನಾಯ್ ಕ್ಯಾಯ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ ಅಂತೀ, ಅವ್ರಿಬ್ಬರಿಗೆ ಆಗ ನಾವು ಈ ನನ್ನ ಮಗ ಇರಂಗ್ ಕಾಡ್ತೈತೆ. ಹಲೋ, ನಮ್ಮ ಏನ್ ಮಾತು ಅಂತ ಆಡ್ತೇನೆ ನಮ್ಮನ್ನ. ಮತ್ತೀಗ ಅವ್ರಿಬ್ರು ಬರ್ಬಾರ್ದು, ನೀನ್ ಬಾ ಅಂತ ನಾನ್ ಶಾಂಪು ಹಾಕ್ಯಂತ ಪರವಾಗಿಲ್ಲ, ಕರೆಕ್ಟ್ ಆಗಿ ಐತೆ ಶಾಂಪು ಜಾರ್ತೈತೆ. ಲೇ ಶಾಂಪು ಅಲ್ಲ ಕಣಯ್ಯ, ನಿನ್ನ ಶಾಂಪು ಇದು ಹಳ್ಳೆಣ್ಣೆ ಇದ್ದಂಗ್ರಲ್ವ್ರ, ಶಾಂಪು ಹಳ್ಳೆಣ್ಣೆ ಇದ್ದಂಗ್ರಲ್ವ್ರ. ಏನೋ ಒಂದ್ ಐತೆ ಬಂತು ಬೆಳಗ್ಗೆ ಮಾಡಿ. ಏನ್ ಮಾಡೋಣ, ನಮ್ಮನ್ ಮರ್ತೇ ಬಿಟ್ರಿ. ನಂಬರ್ ಗೊತ್ತಾಗಲ್ಲ ಕಣ ನಂಗೆ, ಹಂಗಾಗಿ ಖಂಡಿತ ನಾನು ಕೇಳ್ತಲೇ ಇರ್ತೀನಿ ಯಾವಾಗ್ಲೂ. ಯಾರಿಗೆ ಕೇಳ್ತಿರ್ತೀರಾ? ನಾನು ಯಾರನ್ನ ಕೇಳೋಣ, ನಾನು ಇಲ್ಲಿ ಮನಸ್ಸಿನಾಗೆ ಮಾತು ಮನಸ್ಸಿನಾಗ ಅನ್ಕೊಂತ ಇರ್ತೀನಿ, ನಿಮ್ಗಾಗಿ ಮಾಡ್ತೀನಿ, ಯಾರ್ಯಾರಿಗೋ ಹೋಗ್ತೈತಿ ಬೇಜಾರ್. ನಾ ಕಟ್ ಮಾಡ್ಲಿಲ್ಲ, ಇದು ಕಿವಿಗೆ ವಾಲ್ ತಗೊಳ್ತೇನ, ಅದಕ್ಕೆ ಕಟ್ಟಾತ. ಹಂಗ ಚೆನ್ನಾಗಿದ್ದೀರ ಹುಡುಗರು? ಚೆನ್ನಾಗವ, ಎಲ್ಲ ಚೆನ್ನಾಗವ್ರ, ತಂದೆ ಚೆನ್ನಾಗವ್ರ, ಅಕ್ಕರ್ ಚೆನ್ನಾಗವ್ರ? ಎಲ್ಲ ಚೆನ್ನಾಗವ್ರೆ. ಅದೆಲ್ಲ ಸರಿ. ಈ ಮದುವೆ ಟೈಮಲ್ಲಿ ನೀವ್ ಈ ತರ ಮಾಡಿರೋ ತಪ್ಪಲ್ವಾ? ಏನ್ ಹೇಳಿ? ಅದೆಲ್ಲ ಮೊಬೈಲಾಗೆಲ್ಲ ಬಂದೈತಲ್ಲ, ಫೇಸ್ಬುಕ್ ಅಲ್ಲಿ ಅಲ್ಲೆಲ್ಲ. ಫೇಸ್ಬುಕ್ ಅಂದ್ರೆ ಅದೇ ಇದು ಇದು ಸಿಂಹ ಕರಡಿಗಳೆಲ್ಲ ಕಡ್ದಾಡೋದು, ಪ್ರಾಣಿ ಹಿಡ್ಕೊಂಡ್ ತಿಂತಾವಲ್ಲ, ಅದ್ರಲ್ಲೆಲ್ಲ ಬಂದೈತೆ. ಆಮೇಲೆ ನಿಮ್ದು ಆಡಿಯೋ ಬರುತ್ತಲ್ಲ ದೊಡ್ಡಬಳ್ಳಾಪುರ ಟ್ರೋಲ್ ಅಲ್ಲಿ, ಅದ್ರಲ್ಲೆಲ್ಲ ಬಂದಿದೆ. ಈ ಮದುವೆ ಟೈಮಲ್ಲಿ ಅವ್ರಿಗೆ ಏನೋ ಕಿವಿಗೆ ಬಿತ್ತು ಅಂದ್ರೆ ಮರ್ಯಾದೆ ಇರುತ್ತಾ ಸ್ವಾಮಿ? ಅದ್ ಯಾವ್ದೋ ಅಮ್ಮನ ಮಂತ್ರಾಲಯ ಕರ್ಕೊಂಡು ಹೋಗಿದ್ದೀರಲ್ಲ ನರಸಿಂಹಣ್ಣವ್ರೆ ನೀವು, ನಿಮ್ಗೆ ಇದು ಗೌರವ ತರ ಅಂತ ವಿಷಯನೋ ಇದು? ಅಲ್ಲಲ್ಲ, ಈ ಇವ್ರು ನಮ್ಮ ರವಣ್ಣರು ಅಂತ, ಅದೇ ಇವ್ರು ನಮ್ಮ ಫ್ರೆಂಡು, ನಾವು ಎಲ್ಲೋದ್ರು ಜೊತೆ ಹೋಗೋದು ರವಣ್ಣರು ಅಂತ ಅವರಲ್ಲ, ಅದೇ ನೀವೆಲ್ಲ ಹೇಳಿದ್ರಲ್ಲ, ಅವರು ನಾವು ನಮ್ಮ ಪಾಪ, ಆಮೇಲೆ ನಮ್ಮ ರವಣ್ಣರ ಮಗಳು ಎಲ್ಲ ಜೊತೆಲಿ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು, ಅದೇ ಐದ್ ಮಕ್ಕ ಐತಲ್ಲ ಅಲ್ಲಿ ಕಲ್ಲಾಗ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಅವರು ತಪಾಸ್ ಮಾಡ್ರ ಜಾಗ, ಪುಷ್ಪಕ ಏನೇನು ಅಂತಾರಲ್ಲ, ಆಗ ಅಲ್ಲೆಲ್ಲ ಹೋಗಿ ಸ್ವಾಮಿ ಇವತ್ತು ಇನ್ನ ಕೈ ಕಾಲು ಹೊಡ್ತಾ ಹೋಗಿಲ್ಲ ಸ್ವಾಮಿ. ಹಂಗಾಗಿ ನಾವು ಕಾಲ್ ನೋವು ಚಿಕ್ಕದು ಕಾರ್ ಮಾಡಿದ್ರು ನಮ್ ರವಣ್ಣರು, ಹಂಗಾಗಿ ಮೈ ಕೈ ಹೊಡ್ತಾ, ಆಮೇಲೆ ಮೂಗುರಿ ಧೂಳು. ನಾವೇನ್ ಸಾವುಕಾರಲ್ಲ ಹಿಂಗ್ ಹೇಳ್ತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಗೊತ್ತಾಯ್ತು, ಆಯ್ತು. ಹಿಂಗಾಗಿ ಸ್ವಾಮಿ ಖಂಡಿತ ನಾವ್ ಯಾರು ಹೋಗಿಲ್ಲ, ಯಾವ ಯೂಟ್ಯೂಬ್ ಇಲ್ಲ, ಯಾತ್ರದ್ದು ಇಲ್ಲ. ಆಯ್ತು ನರಸಿಂಹಣ್ಣವ್ರೆ, ತಡೀರಿ ಒಂದ್ ನಿಮಿಷ. ಅಲ್ಲ ಈ ತರ ನೀವು ಮಾಡ್ಕೊಳ್ರಿ, ನೀವು ನಿಮ್ ಪರ್ಸನಲ್ ಅನ್ನೋ ತಲೆ ಹಾಕಲ್ಲ. ಇಲ್ಲ ರಂಗರಾಜು, ನನ್ಗೆ ಇದು ನನ್ನ ತಳೀರಿ ಒಂದ್ ಅಪರೂಪಕ್ಕೆ ಸಿಕ್ಕಿದ್ರ ನಾನು ಯಾವ್ದಾರ ಕಷ್ಟ ಸುಖ ಮಾತಾಡಿ. ಕಷ್ಟ ಸ್ವಾಮಿ, ನಾನ್ ಮಾಡ್ತಾನೆ ಇರ್ಲಿಲ್ಲ, ನೀವ್ ಬೇಜಾರ್ ಮಾಡ್ಕೊಂಬೇಡ್ರಿ. ಬೇಕಾದ್ರೆ ನೀವ್ ಬೇಜಾರ್ ಆಯ್ತು ಅಂದ್ರೆ ಬೇಕಾದ್ರೆ ಕಟ್ ಮಾಡ್ತೀನಿ ಫೋನು, ಗೊತ್ತಾಯ್ತಾ?
ಈಗ ನಿಮ್ ತಪ್ಪಿಲ್ಲ ಅಂದ್ಮೇಲೆ ಅಮ್ಮ ಯಾರು? ರೇ ಸ್ವಾಮಿ, ಹಾ ಅವರು ನಮ್ಮಂಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ ಬಂದಿರೋದು ಯಾರೋ ಹೆಣ್ಮಕ್ಳು ಹೆಂಗಸರು, ಯಾರೋ ತಾಯಂದಿರ ಅವರು, ಯಾರೋ ನಮ್ಗೇನ್ ಗೊತ್ತು ಸ್ವಾಮಿ ಅವರು. ರೇ ಸ್ವಾಮಿ, ನಾವ್ ಅವ್ರ ಏನು ಅನ್ನೋದು ನೋಡಿ, ಇವು ತಪ್ಪು. ಇನ್ನ ಫೋಟೋ ತೆಗಿಸ್ಕೊಳ್ಳೋದು ನಾವು, ನನ್ಗೆ ಅದೇನೋ ದೇವಸ್ಥಾನಗಳ ಹೋದಾಗ ಫೋಟೋ ತೆಗಿಸ್ಕೊಳ್ಳೋ ಹುಚ್ಚು ನನ್ಗೆ. ನಾನು ಒಮ್ಮರ್ ನಿಂತವ್ರು ಯಾರು ನಿಂತವ್ರು, ಒಟ್ನಾಗೆ ನಮ್ ಹುಡುಗರು ಫೋಟೋ ತಕೊಂಡ್ ಹೋಗಿ ಹುಡುಗಿ ನಿಂತ್ಕೊಳ್ಳೋದು ಅಷ್ಟ್ ಬಿಟ್ರಿ ನಾನು ಯಾರನ್ನು ಕರೆಯಕ್ ನಾವ್ ಯಾರು ಕರ್ಕೊಂಡು ಹೋಗ್ ಸ್ವಾಮಿ. ರೇ ನರಸಿಂಹಣ್ಣವ್ರೆ, ನಿಮ್ ಪಕ್ಕದಲ್ಲೇ ಭುಜಕ್ಕೆ ಭುಜ ಟಚ್ ಮಾಡ್ಕೊಂಡು ನಿಂತವ್ರಲ್ರಿ. ನನಗೆ ರಂಗಣ್ಣರೇ, ನನ್ಗೆ ಲಾಲೆ ಇದು 23ನೇ ಸಲ ಯಾರೋ ಮಾಡಿರೋದು ನನಗೆ ಇದು. ಅಲ್ಲ ನಾನ್ ಕೇಳೋದು, ಅಯ್ಯೋ ಇದು ನಾನು ಒಂದ್ ಸ್ವಲ್ಪ ಬಾತ್ರೂಮ್ಗೆ ಹೋಗಿ ಬರ್ತೀನಿ, ಆಮೇಲೆ ಮಾಡ್ತೀನಿ. ಎಲ್ಲ ಆಯ್ತು ತಡೀರಿ, ನೀವೇನ್ ಮಾಡಕ್ ಹೋಗ್ಬೇಡ್ರಿ. ನಮ್ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಇವೆಲ್ಲ ಬೇಕಾ ನಿನ್ಗೆ? ರಾಘವೇಂದ್ರ ಸ್ವಾಮಿ, ಹಾ ಆಮೇಲೆ 5 ಮುಖದ ಆಂಜನೇಯ ಸ್ವಾಮಿ, ಇದು ಅದೇ ಬೆಟ್ಟದಾಗ ಕಲ್ಲಾಗೈತಲ್ಲ ಅಲ್ಲಿ 9 ಕಿಲೋಮೀಟರ್. ನಿಮ್ ಮಂದೇರು ಪಂಚಮುಖಿ ಆಂಜನೇಯ. ಹಾ ಹಂಗಾಗಿ ದೇವ್ರುಗಳು ನನ್ಗೆ ಏನ ಮಾಡ್ಲಿ, ಒಕ್ಕರ್ ಯಾರು, ನಾವ್ಯಾರು, ನಮ್ಗೆ ಯಾರು ಅವ್ರು ಆ ಕಡೆ ಫೋಟೋ ಅಲ್ಲಿ ದೇವಸ್ಥಾನ ಮುಂದ್ಗಡೆ ಎಲ್ಲ ತೆಗಿಸ್ಕೊಂತಾರೆ. ನಿಮ್ ಮನೆಯವ್ರು ನಾನು ನನ್ಗೆ ಸುಮ್ಮನೆ ರೇಗಿಸ್ಕೊಳ್ಳಿ. ಹಲೋ ಹಲೋ, ಯಾರು ಎಲ್ಲಿದ್ಯಣ್ಣ? ಯಾರು ಎಲ್ಲಿದ್ಯಣ್ಣ ನರಸಿಂಹಣ್ಣ? ಹಲೋ ಹಲೋ, ಇಲ್ಲಿ ಮನೆ ತವ ಇದ್ದೀನಿ ಅಣ್ಣ. ಯಾರು ಹೇಳಿ? ಕಾಪಿ ಆಯ್ತಾ ಅಣ್ಣ? ಕಾಫಿ ಕುಡಿತಾ ಇದ್ದೀನಿ ಅಣ್ಣ. ಓ ಕುಡಿನೇ, ನಾಳೆ ಕುಡಿಯೋಕೆ ಇನ್ನೇನಣ್ಣ ಸಮಾಚಾರ? ಆರೋಗ್ಯನಾ? ಓ, ಒಂದ 60% ಆರೋಗ್ಯ. ಪರವಾಗಿಲ್ಲ, ದೇವ್ರು ದುಡ್ಡು ಕಾಸು ಏನ್ ಕೊಡ, ಆರೋಗ್ಯ ಕೊಡ್ಬೇಕಣ್ಣ, ಅದೇ ಮುಖ್ಯ. ಇಲ್ಲಿ ಆರೋಗ್ಯನ ಏಕೆ ಅಣ್ಣ, ನೀವು ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಹೊಟ್ಟೆ ದಪ್ಪ ಅಷ್ಟೇ, ಆರೋಗ್ಯವಾಗಿ ಇದ್ದೀವಿ ಅಣ್ಣ. ಅದಕ್ಕೆ ಹೊಟ್ಟೆ ದಪ್ಪ ಇರೋದಕ್ಕೆ ಏನ್ ಮಾಡ್ತೀವಿ ಗೊತ್ತಾ? ಬೆಳಗ್ಗೆ ಹೊತ್ತು ಬಿಸಿನೀರ್ ಕಾಯಿಸ್ಬಿಟ್ಟು ಅದಕ್ಕೆ ಒಂದು ಅರ್ಧ ಓಲ್ಡ್ ನಿಂಬೆ ಹಿಂಡು ಕುಡಿದ್ರೆ ಅಣ್ಣ ಗೊಜ್ಜೆಲ್ಲ ಕರ್ಗೋಗುತ್ತೆ. ಇಲ್ಲ ಅಣ್ಣ, ಇದು ನಾನು ನಮ್ ಹುಡುಗ ಹೇಳಿದ್ಮೇಲೆ ಅದೇ ಟೈಪ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಳೋದು ಒಂದೋಳು, ಆಮೇಲೆ ಬಿಸಿನೀರು ಆರಿಸ್ಬಿಟ್ಟು ಬೆಳಗ್ಗೆನಾಗ ಒಂದು ಗ್ಲಾಸ್, ದೊಡ್ಡ ಗ್ಲಾಸ್ ಆಗಿ ಒಂದ್ ಗ್ಲಾಸ್ ಕುಡಿತೀನಿ. ಆಮೇಲೆ ಈಗ ಒಂದ್ 4-5 ದಿನದಿಂದ ಹಂಗೆ, 3-4 ದಿನದಿಂದ ಹಂಗೆ ಮಾಡ್ತಾ ಇದ್ದೀನಿ ಅಣ್ಣ. ಮಾಡಿ ಅಣ್ಣ. ಇನ್ನೇನಣ್ಣ ಸಮಾಚಾರ? ನಿಮ್ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ ಅಣ್ಣ. ನಾನಲ್ವಾ, ಬೆಂಗಳೂರು ವಿಧಾನಸೌಧದವ. ಇವ್ರು ನಾನು ಹುಚ್ಚಂತಾವ ಅಣ್ಣ. ಇದು ಹಾಲು ಕರೆದ್ರ ಗೊತ್ತುಂಟ? ಅಯ್ಯೋ ಏನ್ ಕರೆದಿ ಇಷ್ಟೊತ್ತಿಗೆ ಅಲ್ಲಣ್ಣ, ಸಾಯಂಕಾಲ ಹಾಲೆ 4:15 ಕರೆದ್ಬಿಟ್ಟು. ಕರೆಕ್ಟಾಗಿ ಮಾತಾಡು. ನೆನ್ನೆ ದಿನ ಅಲ್ಲೇ ಹೊತ್ತು ಒಂದು ನಾನು ಆಗಲೇ ಎದ್ನಲ್ಲ ಅಣ್ಣ, ಇವಾಗ ಅಲ್ಲೇ ಬೆಳಗಿನ ಜಾವ. ಏನ್ ನಾವೇನ್ ಅಮೆರಿಕದಾಗಿದ್ದೀವ, ನೀವೇನು ಇದ್ರಾಗಿದ್ದೀಯಾ? 70 ಕಿಲೋಮೀಟರ್ ದೂರದಾಗಿದ್ದೀವಪ್ಪ ನಾವಿನ್ನು. ಈಗ ನೆನ್ನೆ ದಿನ ನೋಡ್ರಿ ಹಿಂಗ್ ಮಾತಾಡಿನು, ಅಲ್ಲೇ ಎದ್ದಿದ್ದೆ. ನನಗೆ ಊಟ ತಿರುಗಿಸ್ತಾರಲ್ಲ ಈಗ ಸಾಯಂಕಾಲಕ್ಕೆಲ್ಲ ಅಲ್ಲ ಕಣ, ನಾವೇನ್ ಅಮೆರಿಕದಾಗಿದ್ದೀವ? ನನಗೆ ತಲೆನೇ ನನಗೆ ಮಾತಾಡಕ್ ನೆನ್ನೆ ದಿನ. ಇಲ್ಲ ಅಣ್ಣ, ಅದಕ್ಕೆ ಕೇಳದೆ ಅಣ್ಣ. ನೆನ್ನೆ ಯಾರೋ ಫೋನ್ ಮಾಡಿ ಹಾಲು ಕರಿತಾ ಇದ್ದೀವಿ ಅಂತ ಅಂದ್ರು. ನಾನು ಇದೇನು ಇಷ್ಟೊತ್ತಿನಾಗ ಹಾಲು ಕರಿತಾರೆ ಅಂತ ಅಂದೆ. ಯಾರೋ ನೆನ್ನೆ ದಿನ ಫೋನ್ ಮಾಡಿದ್ರು ವಿಧಾನಸೌಧದವ್ರು. ಅವ್ರದ್ದು ಅಲ್ಲೇ ಮನೆ ಐತ್ರಿ ಅಂತೆ. ನಾವು ವಿಧಾನಸೌಧದವ್ರು ಹೇಳು, ಅಲ್ಲೇ ಇರೋದು ನಮ್ದು ಮನೆ. ಇದೇನ್ರಿ ನಿಮ್ಗೆ ಏನು ಅಂತ ನಿಮ್ಗೆ ಏನು ಅಂತ ವಿಧಾನಸೌಧದಾಗ ಯಾರನ್ನ ಮನೆ ಕೊಡ್ತಾರ? ನಮ್ಮ ಸುಲ್ ಬರೀ ಈ ಸಿಕ್ಕೂರು ಸವಾಸಾಗಿ ನಾನು ಸುಮ್ಮನೆ ಉಟ್ಕೊಂಡು ಹೋದೆ ನಾನು. ಅಣ್ಣ ಈಗ ಬಾಡಿಗೆ ಬೇಕಾ, ಲೀಸ್ ಬೇಕಣ್ಣ ನಿಂಗೆ ಅಲ್ಲಿ ಮನೆ? ಆ ಸುತ್ತಲೂ ಅಲ್ಲ, ಸುತ್ತಲಿರೋ ಮನೆ ಮಠಗಳು ಅಲ್ಲ, ವಿಧಾನಸೌಧಗೆ ಮನೆ ಕೊಡ್ತಾರ ಅಂತ ನಾ ಕೇಳಿದ್ದು. ನಿನ್ಗೆ ಅಣ್ಣ ನರಸಿಂಹಣ್ಣ, ನೀನು ಬೇಜಾರು ಮಾಡ್ಕೊಂಬೇಡ. ನಿನಗೆ ಬಾಡಿಗೆಗೆ ಬೇಕಾ, ಲೀಸಿಗೆ ಬೇಕೋ ಹೇಳು, ಬಾ ಬೆಳಿಗ್ಗೆನೆ ಕೊಡಿಸ್ತೀನಿ. ಈ ಬೆಳಗ್ಗೆ ಒಂದು ಡಬಲ್ ಬೆಡ್ರೂಮ್ ಇರೋದು ಖಾಲಿ ಆಗೈತೆ. ಇದು ಫರ್ನಿಚರ್, ದಿವಾನ್ ಕಾಟು, ಬಾಗಿಲು ಸಂಬಂಧ ಐತೆ ನಿಮ್ಗೆ? ಏನಂಗಂದ್ರೆ ಅವ್ರು ಬೇರೆ ಇರ್ಬೋದು. ಇಂತ ಮಾತಾಡಕ್ ಹೋಗಿ ವಾಂತಿ ಬಂದಂಗ ಆಗುತ್ತೆ. ಏನಣ್ಣ ಹಂಗಂದ್ರೆ? ಎಲ್ಲ ಅವ್ರು ಯಾರೋ ಮಾಡಿದ್ರು ಸ್ವಾಮಿ, ಆ ಗುಂಪಿನವ್ರು ಏನೋ ಅಂತಿದ್ದೆ. ಏನ್ ಹೇಳು? ಅಲ್ಲ, ಆ ಗುಂಪಿನವ್ರು ಏನೋ ಅಂತಿದ್ದೆ ನಾನು. ಏನ್ ಹಂಗ? ಅವ್ರಂದ್ರೆ ಯಾರು? ಹುಣಸೂರ್ ಕಡೆ ಅವ್ರು ಇತ್ತು, ಮೈಸೂರು ಡಿಸ್ಟಿಕ್, ಮಂಡ್ಯ ಡಿಸ್ಟಿಕ್, ವಿಶ್ವನಾಥ್ ಊರು. ಏನಂತೆ?
ಎಲ್ಲ ತಪ್ಪಿಸ್ಕೊಂಬಂದ್ಬಿಟ್ಟೈತೆ ಒಂದು ಬ್ಯಾಚ್ ಆನೆ ಹಿಂಡು ಬರ್ತೈತಲ್ಲ ಒಂದೊಂದ್ಸಲ ಈ ಕಾಡಾನೆಗಳು ಹಂಗ್ ಬಂದ್ಬಿಟ್ಟು ನನ್ನ ಕಿಕ್ಕಿಡಿಸಿ ಬೇಡ ಸ್ವಾಮಿ ನಮ್ಗೆ. ನೀವು ಸ್ವಂತ ಊರು ಹುಟ್ಟೂರು ಯಾವ್ದು? ಬೆಂಗಳೂರೇ. ಅಲ್ಲ ನೀವು ಲಾಸ್ಟಿಗೆ ಸರಿಯಾಗಿ ಫಿನಿಶಿಂಗ್ ಕೊಟ್ಬಿಟ್ರಿ ಅಂತ ಅಷ್ಟೇ, ಇನ್ನೇನಿಲ್ಲ. ಏನದು ಹಂಗ್ ಮಾತಾಡ್ತೀರಾ? ಇಲ್ಲ ಸ್ವಾಮಿ, ಅವಾಗ ಹಿಂಗೆ ಮಾತಾಡ್ತಾ ಲಾಸ್ಟಿಗೆ ಒಂಥರ ಮಾತಾಡ್ಬಿಡ್ತಾರ ಅವ್ನ ಯಾವನೋ ಗುಲಾಮ. ನಾನೇನು ಇವನ್ನೆಲ್ಲ ಕೂಡ್ಲೆಲ್ಲ ಕಿತ್ಕೊಟ್ಬಿಟ್ಟೆ ಸ್ವಾಮಿ, ಮೈಮಗಳದೆಲ್ಲ. ಯಾರಪ್ಪ ಏನ್ ಕೂಡ್ಲು ಏನು? ಯಾವಾಗ ಹಿಂಗೆ ನಮ್ದು ಹಿಂಗೆ ತಲೆ ಬಿಸಿಯಾಗಿ 46% ನನ್ಗೂ ಅಲ್ಲೇ ತಲೆ ಕೆಟ್ಟವಂಗ್ ಕಾಣ್ತಾ ಇತ್ತು. 46% ಏನು ಈ ರಕ್ತ ಹೋಯ್ತು. ಆಮೇಲೆ ಇವ್ರು ಯಾರು ತಿಕ್ಕೊಂಡ್ರು ಬೇರೆ ಬಾಕಲ್ ನೀವು ಫೋನ್ ಮಾಡ್ತಾರೆ. ಹಲೋ, ನನ್ಗೆ ಸರ್ ಮಾಡಿ ಸ್ವಾಮಿ. ನಿಮ್ಗೇನಪ್ಪ ಮತ್ತಿಗೆ ಮಾಡ್ತಿರೋದು? ಮತ್ತಿಗೆ ಏನ್ ಫೋನ್ ಕಟ್ ಮಾಡ್ತಾ ಇರೋದು? ತಾಯಿ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿ ತಾಯಿ ಹೆಸರಲ್ಲಿ ನೀನು ಆಕ್ಷೇಪಣೆ ಮಾಡ್ತಾ ಇದೀಯಾ. ನಿನಗೆ ಬರಬಾರ್ದು, ಕಷ್ಟ ಬರಂಗ್ ಮಾಡ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ಯಾ ನೀನು? ದೇವ್ರು ನಮಗೆ ಬಂದು ಇಂಥ ನನ್ನ ಭಕ್ತ ಈ ಕಡೆ ಈಶಾನ್ಯ ದಿಕ್ಕಿನಲ್ಲಿ ಕಷ್ಟದಲ್ಲಿ ಅವನಿ ಅಂತ ಹೇಳಿ ಬಂದಿರೋದಕ್ಕೆ ನಾವು ಫೋನ್ ಮಾಡಿರೋದು. ನಿನ್ನ ನಂಬರ್ ನಮ್ಗೆ ಹೆಂಗ್ ಗೊತ್ತಾಗ್ತಿತ್ತು? ತಾಯಿ ತೋರ್ಸ್ಕೊಟ್ಟಿರೋದಕ್ಕೆ ತಾನೇ ನಾವು ಫೋನ್ ಮಾಡಿರೋದು. ನಮ್ಗೆ ಸರ್ ಮಾಡಿ, ನಮ್ಮ ಮನೆಯದು, ನಮ್ಮ ಮಕ್ಕಳು, ನಮ್ಮ ತಾಯಿದು. ಸರಿ ಮಾಡ್ತೀನಿ. ನೀನು ಅವತ್ತು ಬರ್ಬೇಕಾದ್ರೆ ಗೊತ್ತಾಯ್ತಾ, ಹೊಸ ಪಂಚೆ, ಹೊಸ ಶರ್ಟು, ಹೊಸದು ಒಳಗಡೆ ಹಾಕೋಣ ಅಂತವೆಲ್ಲ ಒಳಗಡೆ ತರ್ಬೇಕಾಗುತ್ತೆ. ತಂದು ನಿಮ್ಗೆ ಹೊಸ ಉಡ್ದಾರ, ಒಂದು ತಾಯ್ತಾ ಎಲ್ಲ ಮಾಡಾಕ್ತೀನಿ. ಅಮಾವಾಸ್ಯೆ ಪೂಜೆ ದಿವಸ ನೀನು 12:21 ನಿಮ್ಮ ಜಾತಕದ ಪ್ರಕಾರ 12:21 ನಿನಗೆ ಕುಂಡ್ರಸ್ ಪೂಜೆ ಮಾಡ್ತೀನಿ. ನೈಟ್ ರೀ, ಆಯ್ತಾ? ಆ ಪೂಜೆಗೆ ನೀನು ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಬೇಕು. ಅವತ್ತು ನೀನು ಪೂಜೆ ಮಾಡೋ ದಿವಸ ನೀನು ಬೆತ್ತಲೆ ಕುಂತಿರ್ಬೇಕು. ಏನು ಕೆಳಗಡೆ ಏನು ಬೇರೆ ಮುಂಚೆ ಒಳ ಉಡುಪುಗಳು, ಅಂಡರ್ವೇರ್, ಬನ್ನಿ ನೀವೇನು ಹಾಕೊಂಬಾರ್ದು. ಬೆತ್ತಲೆ ಕೂತ್ಕೊಬೇಕು ಪೂಜೆಗೆ. ಅರ್ಥ ಆಯ್ತಾ? ನರಸಿಂಹ ದೇವಸ್ಥಾನ ಅಂತ ಅಲ್ಲಪ್ಪ, ನಮ್ಮ ಯಾರು ಇಲ್ಲಿ ಇರ್ದಿರತ್ತವ ಜಾಗುತ್ತವ ಸ್ಮಶಾನದಲ್ಲಿ ಪೂಜೆ ಮಾಡೋದು. ಅಲ್ಲಿ ನೀನು ಬೆತ್ತಲೆ ಕೂತ್ಕೊಂಡು ಪೂಜೆಗೆ ದೇವರಲ್ಲಿ ಬೇಡ್ಕೊಬೇಕು. ಗೊತ್ತಾಯ್ತಾ? ನಿನ್ ಬೆತ್ತಲೆ ಕೂತ್ಕೊಳಕ್ಕೆ ಆಕ್ಷೇಪಣೆ ಏನು ಇಲ್ಲ ತಾನೆ ನಿಂದು? ಏನಿಲ್ಲ, ಯಾರು ನಾನೆಲ್ಲ ದೇವಸ್ಥಾನ ಜನಪರ ಅಮಾವಾಸ್ಯೆ ಪ್ರಸಾದ ಅಂತ ನಾನು. ಅಲ್ಲಲ್ಲ ಅಲ್ಲಿ ಸ್ಮಶಾನದಲ್ಲಿ ಬೇರೆ ಪೂಜೆ ಮಾಡೋದ್ ನಾವು. ಅಲ್ಲಿ ನೀನ್ ಒಬ್ನೇ ನಿಮ್ ಪೂಜೆಗೆ ನೀವು ಕೂತ್ಕೊಬೇಕು. ಬೇರೆ ಭಕ್ತಾದಿಗಳೆಲ್ಲ ಬಂದಿರ್ತಾರೆ, ಹೆಂಗಸ್ರು ಗಂಡಸ್ರು ಎಲ್ಲ. ಅವ್ರ ಪಾಡಿಗೆ ಅವ್ರು ಕೂತ್ಕೊಂತಾರೆ, ನಿಮ್ ಪಾಡಿಗೆ ನೀವು ಕೂತ್ಕೊಳ್ರಿ. ಅವರು ಬೆತ್ತಲೆ ಕೂತ್ಕೊಂತಾರೆ ಎಲ್ಲಾರು. ಅಲ್ಲೋ, ಎಲ್ಲ ಬೆತ್ತಲೆ ಕೊಂಡಿರ್ತೀರಾ? ಎಲ್ಲಾರನ್ನು ಬೆತ್ತಲೆ ಕೊಂಡಿರ್ತೀರಾ? ಹೂನಪ್ಪ, ಅವ್ರ ಕಷ್ಟ ಅವ್ರಿಗೆ ಅರಿಯೋದ್ ಬೇಡ. ನಿನ್ನಂಗೆ ಅವ್ರು ಭಕ್ತಾದಿಗಳು ಇರ್ತಾರ್ತಾನೆ. ಅಲೋ, ಅಲ್ಲ ಸ್ವಾಮಿ, ಇದು ಒಬ್ಬೊಬ್ರು ಇದು ಮಾಡೋದಲ್ಲ, ಎಲ್ಲಾನು ಕೊಂಡಿರ್ತೀವಿ. ಇದು ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲರೂ ರೀ. ನೀವು ಒಬ್ಬೊಬ್ಬರಿಗೆ ನರಸಿಂಹರಾಜು, ಒಬ್ಬೊಬ್ರಿಗೆ ದೇವ್ರ ಕರೆಯಕ್ಕಾಗಲ್ಲ. ನಿಮ್ ಪಾಡಿಗೆ ನಿಮ್ ಕಷ್ಟ ಬಗೆಹರಿಬೇಕು ಅಂದ್ರೆ ನೀವು ಕೂತ್ಕೊಳ್ರಿ. ಅವ್ರ ಕಷ್ಟ ಬಗೆಹರಿಬೇಕು ಅಂದ್ರೆ ಅವ್ರು ಕೂತ್ಕೊಂತಾರೆ. ಹೆಂಗಸ್ರು ಗಂಡಸ್ರು ಅಂತ ಭೇದ ಭಾವ ಏನಿಲ್ಲ. ಅಕ್ಕಪಕ್ಕ ನಿಮ್ ಪಕ್ಕ ಹೆಂಗಸ್ರು, ನಿಮ್ ಪಕ್ಕ ಗಂಡಸ್ರು ಎಲ್ಲ ಅವ್ರ ಪಾಡಿಗೆ ಅವ್ರು ಕುಂತಿರ್ತಾರೆ. ನಿಮ್ ಪಾಡಿಗೆ ನೀವು ಕೂತ್ಕೊಳ್ರಿ. ಅವ್ರ ಕಷ್ಟ ನಿಮ್ಗೆ ಬೇಕಾದ್ರೆ ಬೇಕಾದ್ರೆ ನಾಚಿಕೆ ಆಗುತ್ತೆ ಅಂದ್ರೆ ಬೇಕಾದ್ರೆ ಯಾವ್ದಾನ ಗಂಡಸ್ರ ಪಕ್ಕನೇ ಹೇಳ್ ಕುಂಡ್ರಿಸ್ತೀನಿ. ಹೆಂಗಸ್ರ ಪಕ್ಕ ಕೂತ್ಕೊಳಕ್ ಆಗಲ್ವಾ ನಿಮ್ಗೆ? ನಾಚಿಕೆನಾ? ಎಲ್ಲ ಇದು ಗಿಡ ತಕೊಂಡು ಅವನು ಹಾಕ್ಬಿಟ್ಟರು ಅಂತ ನಾನು ಅಷ್ಟೇ, ಇನ್ನೇನಿಲ್ಲ ಮೊಬೈಲ್ಗೆ. ಅಲ್ಲಿ ರಾತ್ರಿ ಹೊತ್ತು ಯಾವ ಫೋಟೋ ತೆಗಿಯೋರು ಯಾರು ಬರ್ತಾರ್ರಿ? ಈಗ ನಿಮ್ಗೆ ಬೆತ್ತಲೆ ಕೂತ್ಕೊಂಡು ಪೂಜೆ ಮಾಡಕ್ಕೆ ಆಕ್ಷೇಪಣೆ ಒಪ್ಪಿಗೆ ಐತೋ ಇಲ್ವೋ ಅದನ್ನ ಹೇಳ್ರಿ ಫಸ್ಟ್. ನಮ್ಗೇನು ನೀವು ನಾಳೆಗೆ ಮಾಡ್ಕೊಡ್ತೀವಿ ಅಂತ ನಾಳೆಗೆ ರೆಡಿ. ಹೌದಲ್ವಾ? ಈಗ ಹೆಂಗಸ್ರುಗಳು ಅವ್ರ ಕಷ್ಟಕ್ಕೆ ಅವ್ರು ಬಂದಿರ್ತಾರೆ. ನೀವು ಅವ್ರ ಪಕ್ಕ ಕೂತ್ಕೊಳ್ರಿ, ಏನಾಗುತ್ತೆ? ನಿಮ್ ಕಷ್ಟ ಅವ್ರಿಗೆ ಹೇಳ್ಕೊಳ್ಳಿ, ಅವ್ರ ಕಷ್ಟ ನಿಮ್ಗೆ ಹೇಳ್ರಿ, ಮಾತಾಡ್ಕೊಳ್ಳಿ. ನೀವೆಲ್ಲ ಪರಿಚಯ ಆಗ್ತೀರಾ. ಅಲ್ಲಿ ಅದೇ ಬೇರೆ ಅಂತ ಅಷ್ಟೇ.
ಹಲೋ ಹಲೋ ಅಂಕಲ್ ಎಂತಕ್ ಇವತ್ತು ಮನೆ ತಗ ಬರ್ಲಿಲ್ಲ ನಮ್ಮ ಅಮ್ಮ ಹೇಳ್ತಾ ಇತ್ತು. ಹಲೋ ಹಲೋ ಎಂತಕ್ ಇವತ್ತು ಅಂಕಲ್ ಮನೆ ತಗ ಬರ್ಲಿಲ್ಲ ನಮ್ಮ ಅಮ್ಮ ಹೇಳ್ತಾ ಇತ್ತು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಹಲೋ ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯ ಇಲ್ಲ. ಅಲ್ಲ ನಿನ್ಗೆ ನಿಮ್ಮ ತಾಯಿ ಕೊಡಿಲ್ಲ ಅಂತ ನೋಡಿ ಚಿನಾಲಿ. ಹಲೋ ತಾಯಿನ ಅಲ್ಲ ಅಂದ್ರೆ ನೀನ್ ಮತ್ತೆ ನಮ್ಮ ಮನೆ ಹತ್ರ ಏನಕ್ಕೆ ಬರ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತು ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರೀನಾಗೂ ಇಲ್ವಲ್ಲ ನೋಡಿ. ಯಾಕೆ ಸಿಗಂದೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ನಿಮ್ಮ ಅಮ್ಮನೆ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಗುಂಡೆ ನೀನು. ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಅಯ್ಯಪ್ಪ ನಿಮ್ಮ ಒಂದೊಂದು ಹಾಳು ಮಾಡಿದೆಯಲ್ಲ ಚಿನಾಲಿ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ನ ಮನೆಗೆ ಬಂದಲ್ಲ, ನನ್ನ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದು ನಾವು ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ತ್ಬಿಟ್ಟ? ಪರಮಾತ್ಮ ಶಿವ ಅಯ್ಯ ನೀನ್ ತಾಯಿನ ಆಯ್ಕೆ ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ ನೀನು. ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡ್ಸಿದ್ದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಈ ಡಜನ್ ಗಟ್ಟಲೆ ಅಂಡರ್ವೇರ್ ನಮ್ಮನೆಗೆ ಇಕ್ಕೊಂಡು ಕಳ್ಸಿದ್ದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗ ನಿಲ್ಸ್ ಹೆಂಗ ಇದನ್ನ ಮಗ ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತಾಯಿನ ಹಾಕಿ ಎಷ್ಟು ಚಿನಾಲಿ ಇವಳು. ತಗೊಂಡ್ ನಮ್ಮ ಅಮ್ಮ ಮಾತಾಡೋದು. ಹಲೋ ಅಲ್ಲ ಯಾಕಪ್ಪ ಬೈತಿ ನೀನು? ನನ್ನ ಮಗನ ಯಾಕೆ ಬೈತಿ? ನನ್ನ ಮಗನ ನನ್ನ ಮಗಳ ಯಾರ ಮಗ? ನನ್ನ ಮಗಳ ಅಮ್ಮ, ನನ್ನ ಮಗಳು ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ಮ ಎಟ್ಗಟ್ಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಶ್ರೀಕಂದೂರ್ಗೆ ಹೋಯ್ದಿವಿ, ಯಾವ ಧರ್ಮಸ್ಥಳಕ್ಕೆ ಹೋಯ್ದಿವಿ. ನಮ್ಗೆ ಇದು ಅಲ್ಲ ನೀನ್ ಅಪ್ಪ ಅಂದ್ಬಿಟ್ಟಿದ್ಯಾ ನೀನು. ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮನ ಅಲ್ಲ ನಾನು ಅವ್ರು ನೋಡೇ ಇಲ್ಲ, ಇಲ್ಲ ಹುಡುಗಿ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪು ಏನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ? ಸುಮ್ನೆ ಉಂಟಾ ಇದ್ದೀನಿ. ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಲ್ಲ ತಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮ್ಯಾಲ ನಿನ್ ಪ್ರೀತಿ ಇಲ್ವಾ? ಅಲ್ಲ ನನ್ ಮ್ಯಾಲ ನಾನ್ ಕೇಳು ಅಮ್ಮ, ನನ್ನ ಮಗಳು ಲವ್ ಮಾಡ್ತೀಯಲ್ವ ಅಂತ ಕೇಳು. ಹಲೋ ನೀವೆಲ್ಲ ಎಲ್ಲಿ ಆ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಳ. ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ, ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ, ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ನೀವು ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗೆ ಬರೋದು ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ದು ಆಗೋಯ್ತಾ? ಯಾವ ಊರು ನಿಮ್ದು? ಯಾವ ಊರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕಣ್ಣಿಗೆ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ನೂಗಿ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಲೇ ಗೊಜ್ಜ ಕೊಟ್ಟಿಲ್ಲ ಅಂತ ಸಂಸಾರ ತೆಗೆದು ಬಿಡ್ತೀರಾ ನೀವು. ತಗೊಳಮ್ಮ, ಮಾತಾಡೋ ಸರಿ ಬೈಯಮ್ಮ. ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ನನ್ ಗುಂಜಿ ಕೊಡೋವು. ನಾನು ಗುಂಜಿ ಕೊಡು. ಏಯ್ ಬೆಂಕಿ ಸಹಾಯ ಕೊಡ್ತಾರೆ ನಿಮ್ಮನ್ನ. ಬೆಂಕಿ ಇಕ್ಕಿ ಸಹಾಯ ಕೊಡ್ತಾರೆ. ಅವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ ಕಷ್ಟಪಡೋ. ನಾವು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿರ್ತಕ್ಕ ಮಗು. ಹಲೋ, ನಿಮ್ಮ ಹೆಸರು ಹೇಳಿಯಪ್ಪ. ನಮ್ಮ ಹೆಸರು ನರಸಿಂಹರಾಜು. ನೀವು ಯಾವ ಊರು, ನೀವು ಯಾವ ಕ್ಷೇತ್ರದಲ್ಲಿ ಇರೋದಕ್ಕಂತೂ ನೀವು ಜನಿಸಿದ ಜನ್ಮ ಸ್ಥಳವನ್ನು ವಿವರಿಸಿ ಹೇಳಿದ್ರೆ ನಾವು ನಿಮಗೆ ಒಂದು ಒಳಿತಕ್ಕಂತ ಮಾಡಿ ಕೆಲಸವನ್ನು ಮಾಡ್ಕೊಂಡು ಬರ್ತೀವಿ ಕಂದ.
ನಮ್ದು ಬಳ್ಳಾಪುರ ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಗ್ಲಿ. ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ ಅಲ್ವಾ? ನಾನು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿ ಅವರ ಕಷ್ಟವನ್ನು ಪರಿಹಾರ ಮಾಡಿರ್ತಕ್ಕಂಥ ವ್ಯಕ್ತಿ. ನಾನು ಯಾವುದೇ ಹಣಕಾಸಿನ ನಾನು ಸೌಲಭ್ಯವನ್ನು ಪಡೆದಿಲ್ಲ ಕಂದ. ನಿಮ್ಗೋಸ್ಕರ ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ. ನೀನು ಒಬ್ಬರಿಗೆ ಸಹಾಯ ಮಾಡಬೇಕು, ಒಬ್ಬರಿಂದ ನಾನು ಒಳ್ಳೇದು ಮಾಡಬೇಕು, ಒಬ್ರಿಗೆ ಒಳ್ಳೇದಾಗಬೇಕು ಮಾಡಬೇಕು ಅನ್ನೋದಂಥ ವ್ಯಕ್ತಿತ್ವ ನಿಂದು ಅಲ್ವಾ? ನಿನ್ನ ಕೈಲಿ 100 ರೂಪಾಯಿ ಇದ್ರೆ 10 ರೂಪಾಯಿ ಯಾರಿಗಾನ ಕೊಟ್ಬಿಟ್ಟು ಬರ್ತೀಯ ನೀನು ಅಂತ ವ್ಯಕ್ತಿ ಉಳ್ಳವನು ಅಲ್ವಾ? ನೀನು ಅಂಥ ವ್ಯಕ್ತಿತ್ವ ಉಳ್ಳವನು ನೀನು. ಆಮೇಲೆ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಎಲೆಕ್ಷನ್ಗೆ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಹಲೋ, ನೀನು ಎಲೆಕ್ಷನ್ ನಿಂತ್ಕೊಬೇಕು, ನಾನೊಂದು ಮನೆ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು ಅಂತ ನಿನಗೆ ಒಂದು ಗಂಡು ಒಂದು ಹೆಣ್ಣು ಸಂತಾನ ಇರಬೇಕು ಅಲ್ವನಪ್ಪ? ಅಲ್ವಾ? ಇಬ್ರು ಮಕ್ಕಳಿದ್ದಾರೆ, ನಿನಗೆ ಒಬ್ಬ ಧರ್ಮಪತ್ನಿ ಇದ್ದಾರೆ ಅಲ್ವಾ? ಆದರೆ ನೀನು ಒಂದು ಸ್ವಲ್ಪ ಚಂಚಲ ಮನಸ್ಸಿನವನು ಅಲ್ವಾ? ಮನಸ್ಸು ಚಂಚಲ ನಿಂದು. ಅಂದ್ರೆ ಯಾವುದೇ ಒಂದು ಸುಂದರವಾದ ಹೆಣ್ಣು ನೋಡಿದ್ರೆ ಅದನ್ನು ಆಕರ್ಷಣೆ ಮಾಡುತ್ತೆ ನಿನಗೆ ಅಲ್ವಾ? ಇಲ್ಲ, ಅಂತದೇನಿಲ್ಲ. ಅಂಥದ್ದೇನಿಲ್ವಾ? ಇಲ್ಲ. ಈಗಾಗಲೇ ನಿನಗೆ 3 ಜನ ಸ್ಟೆಪ್ನಿದಿರು ಇರ್ಬೇಕಲ್ಲಪ್ಪ? ಜಂಗರ್ ಇರ್ಬೇಕಲ್ಲಪ್ಪ. ನೀವು ತಾಯಿನ ನಿಮ್ಮನ್ನಲ್ಲ ರೀ. ಹಲೋ ಹಲೋ, ಸ್ಟೆಪ್ನಿ ನಿಮ್ಮ ಅಮ್ಮನ ಕೊರೋನಾ ಒಂದು ಕುಂತೈತಿ, ಸ್ಟೆಪ್ನಿಗೆ ಹೋದ ಇವ್ ತಾಯಿನ ಇಂಥ ಬರಲ್ವಲ್ಲ ಕೊರೋನಾ. ಹಲೋ ಮಗು ನರಸಿಂಹರಾಜು, ಸ್ವಾಮೀಜಿನ ನೀನು ಕೇರಳದ ಪ್ರಖ್ಯಾತ ಜ್ಯೋತಿಷ ಆಡ್ದಕ್ಕಂತ ನಾನು ಇದ್ದಂಗೆ ಹೇಳಿದ್ರೆ ಎದ್ಕೋದ್ರಂತೆ. ಸತ್ಯ ಹೇಳಿದ್ರೆ ಯಾಕಪ್ಪ ಹುರ್ಕಂತಿದ್ಯಾ ನೀನು? ನಿನ್ ನೋಡ್ಸ ಮೊದ್ಲು ನಿಮ್ಮಂತ ಸ್ವಾಮೀಜಿನ ಮಕ್ಕಳಿಂದ ಎಲ್ಲಾನ ಪ್ರಪಂಚದಾಗೆ ಅಡ್ಡ ದುಡ್ಡಿ ಸ್ವಾಮೀಜಿಗಳೆಲ್ಲನ ಈ ಮದುವೆ ಅರ್ಧ ಬರ್ಧ ಪೂಜೆ ಮಾಡಿ ಮದುವೆಯಾಗಿ ಸ್ವಾಮೀಜಿಗಳು ಕೆಟ್ಟ ಹೆಸರು ಇರೋದು ನಿಮ್ಮಂತ. ಇವನ್ ಯಾವನ ಗುಲಾಮ್ ಸ್ವಾಮಿ ಸುಮ್ಮಿರಮ್ಮ. ಹಲೋ ಸ್ವಾಮೀಜಿ ಬೈಬೇಡ ಅಂತ ಹೇಳ್ತದ. ಹಲೋ ಹಲೋ ನೋಡಪ್ಪ, ನಿನಗೆ ಮುಂದಕ್ಕೆ ನೀನೇನ ಬೈಕೋ ಆ ಪಾಪಕ್ಕೆ ನೀನು ಹೋಗ್ತೀಯಾ? ನಾವ್ ಅದು ಮಾಡಿಲ್ವಲ್ಲ ಪಾಪ. ಆಯ್ತು ಬಿಡಪ್ಪ, ನಾನು ಈಗ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಬರೋ TP ಮೆಂಬರಲ್ಲಿ ನೀನು ನಿಂತ್ಕೊಬೇಕು, ಗೆಲ್ಬೇಕು, ಜನಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು. ನಾನು ಕ್ಷೇತ್ರದಲ್ಲಿ ನಾನು ಒಳ್ಳೆ ಸಹಾಯ ಮಾಡಿ ಚರಂಡಿ ನೀರು ಎಲ್ಲ ಬರಂಗ್ ಮಾಡಿ ಜನಗಳು ನನ್ನ ಮನೆ ಮುಂದೆ ನಿಂತ್ಕೊಬೇಕು ಅಂತ ಮಾಡಬೇಕು ಅಂತ ನಿನಗೆ ಹೆಸರಿದೆ. ಈಗಾಗಲೇ ನೀನು ಹಲವಾರು ರಾಜಕೀಯ ಮುಖಂಡರ ಹತ್ರ ಅಲ್ಲೇ ಓಡಾಡ್ತಾ ಇದ್ದೀಯ ಅವ್ರ ಜೊತೆ ಎಲ್ಲ ಅಲ್ವಾ? ನಿನ್ಗೆ ಖಂಡಿತವಾಗಿಯೂ ರಾಜಕೀಯ ಯೋಗ ಇದೆ. ರಾಜಕೀಯ ಯೋಗ ಐತೆ ಅಂತ ಹಿಂಗೆಲ್ಲ ಮಾತಾಡ್ಬಿಟ್ಟು ನೀವು ಹಂಗೆ ಸ್ಟೆಪ್ನಿ ಐತೆ ಟೈರ್ ಐತೆ ಅಂತ ಎಲ್ಲ ಹೇಳ್ಬಿಟ್ರೆ ನಮ್ಮನ್ನ ಮೆಟ್ಟೋಗಿ ಅಲ್ವಾ ಓಟ್ ಕೇಳಕ್ ಹೋದಾಗ? ನಾನು ಕಂಡವ್ರ ಹತ್ರ ಹೇಳಕ್ ಹೋಗಿಲ್ಲಪ್ಪ, ನಿನ್ನ ಹತ್ರ ಹೇಳಿರೋದು ಆ ಮಾತು. ಹಿಂಗೆಲ್ಲ ಇಂಥವೆಲ್ಲ ಹೇಳ್ಬಾರ್ದು, ನೀವು ಸ್ವಾಮೀಜಿ ಆಗಿ ಒಬ್ರು. ಇಲ್ಲಪ್ಪ, ಆಯ್ತು. ಹಲೋ ಹಲೋ, ನೀನು ಈಗ್ಲಿಂದ ನೀನು ಕೆಲಸ ಪ್ರಾರಂಭ ಮಾಡು. ನಾನು ನೀನು ಈ ಪೂಜೆ ಒಳ್ಳೇದಾಗಬೇಕು, ನಿನ್ಗೆಲ್ಲ ಒಳ್ಳೇದಾಗಬೇಕು, ರಾಜಕೀಯ ಪ್ರವೇಶ ಆಗ್ಬೇಕು ಅಂದ್ರೆ ನಾನು ನಿಂಗೊಂದು ಪೂಜೆ ಮಾಡಿಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ ಅಲ್ವಾ? ನೀನು ಹೂ ಅಂತ ಅಂದ್ರೆ ನೀನು ಪೂಜೆ ಮಾಡ್ಬಿಡ್ತೀನಿ ಇವತ್ತು ನಿನ್ನ ಹೆಸರು ಮೇಲೆ. ಮಾಡ್ಬಿಡ್ಲಾ? ಮಾಡಿ ಆದ್ಮೇಲೆ ನಿನಗೊಂದು ಎಲ್ಲ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಆ ಥರ ನೀನು ಪೂಜೆ ಎಲ್ಲ ಮಾಡ್ಕೊಂಡು ಹೇಳಿ ಥರ ಮಾಡ್ಕೊಂಡು ರಾಜಕೀಯದಲ್ಲಿ ಮುಂದೆ ಬರ್ತೀಯ, ಆಮೇಲೆ ಮನೆ ಕಟ್ಟಿರ್ತೀಯ. ಅವನ ಗುಲಾಮ್ ನನ್ನ ಮಗ ಹೇಳ್ದ ಅವನಾರು ಸತ್ತೋಯ್ದು ನಿನ್ನ ಕಾಯಿನ ಹಾಕಿ ನಿರ್ಧಾರ ಮಾಡಿ ಒಂಚೂರು ಹಲೋ ಕಾಯಿನ ಹಾಕಿ ಇಂತ ನನ್ನ ಮಕ್ಳಿಂದಲೇ ನನಗೆ ಯಾರು ನಂಟ್ರು ಯಾರು ಮಾತಾಡ್ಸಂಗ ಆಗೋದ್ರು ಕಾಯಿನ ಹಾಕಿ